ಡಿಯರ್ ಪೇರೆಂಟ್ಸ್, ಏನಂದರೆ ಇಲ್ಲಿ ನಾನು ಮಗುಗೆ ಆ ಇಂದ ಅಮ್ಮ ತನಕ ಬರ್ಸಿದ್ದೀನಿ. ಸೊ ಈಗ ಮಗು ಪೂರ್ತಿ ಕಲ್ತಿದ್ಯಾ ಅಂತ ಒಂದು ಜನರಲ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಬಿಟ್ವೀನ್ ಅಕ್ಷರಗಳೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಇದರಿಂದ ಮಗುಗೆ ಗೊತ್ತಾಗತ್ತೆ, ಅಂದರೆ ಮಗುಗಿಂತ ನನಗೆ ಗೊತ್ತಾಗತ್ತೆ ಅವರು ಆ ಇಂದ ಅಮ್ಮ ತನಕ ಎಲ್ಲ ಕರೆಕ್ಟಾಗಿ ಬರೀತಾರ ಅಂತ. ಇದರಲ್ಲಿ ಮಗು ಒಂದು ಸ್ವಲ್ಪ 70% ಓಕೆ. ಸೊ 70% ಬಂದರೆ ನಮಗೆ ಸಾಕಾಗಲ್ಲ, ನಮಗೆ 100% ಬೇಕು. 70% ಇದ್ದಾರೆ ಸಾಕು ಅಂತ ನಾವು ಮುಂದಕ್ಕೆ ಹೋಗಿಬಿಟ್ರೆ ಆ ಮಗುಗೆ ಯಾವ ಅಕ್ಷರ ತಪ್ಪು ಬರೆದಿರುತ್ತೆ ಅದನ್ನು ಮತ್ತೆ ನಾವು ಹೇಳ್ಕೊಡೋಕ್ಕೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಆ ತಪ್ಪು ಮಾಡಬೇಡಿ. ಇದು ಕನ್ನಡ ಆಯಿತು. ಇನ್ನು ನಂಬರ್ಸ್ ಅಂತ ಬಂತು ಅಂದರೆ 1ರಿಂದ 10 ತನಕ ಎಲ್ಲ ಹೇಳ್ಕೊಡ್ತಾರೆ. ಅದಾದಮೇಲೆ ಏನಾಗುತ್ತೆ, 11, 12, 13, 14 ಅದೆಲ್ಲ ಮಕ್ಕಳಿಗೆ ಈ ಥರ ಸುಮ್ಮನೆ ಬರೆದು ಕೊಟ್ಬಿಡ್ತಾರೆ. ಬರೆದು ಕೊಟ್ಟಾಗ ಆ ಮಕ್ಕಳಿಗೆ ನಾವು ಮಧ್ಯದಲ್ಲಿ ಏನಾದರೂ 15 ಬರೀರಿ, 16 ಬರೀರಿ ಅಂತ ಅಂದರೆ ಹಿಂಗೆ ಮೇಲೆಲ್ಲ ನೋಡ್ತಾ ಇರ್ತಾರೆ. ಸೊ ಇದು ತಪ್ಪು. ಮಕ್ಕಳಿಗೆ ಹಿಂಗೆ ಹೇಳ್ಕೊಡ್ಬೇಡಿ. ನಿಧಾನ ಆದರೂ ಪರವಾಗಿಲ್ಲ. ನಾನು ನೋಡಿದ್ದೀನಿ ಕೆಲವು UKG ಮಕ್ಕಳು 100 ತನಕನೂ ಬರೆದು ಬಿಡ್ತಾರೆ. ಬಟ್ 100 ಬರೀರಿ ಅಂದರೆ ಅವ್ರಿಗೆ 100 ಅಂದರೆ ಯಾವ ನಂಬರ್ ಅಂತಲೇ ಗೊತ್ತಿರೋದಿಲ್ಲ. ಹಾಗೆ ಕನ್ನಡದಲ್ಲೂ ಅಷ್ಟೇ. ಈಗ ನೋಡಿ, ಈ ಮಗುಗೆ ಆ ಅಂತ ಬರೀ ಅಂದರೆ ಗೊತ್ತಿಲ್ಲ. ಬಟ್ ನಾನು ತುಂಬ ಹಿಂಟ್ ಕೊಟ್ಟು ಬರೆಸ್ತಿದ್ದೆ. ನಾನು ಡೈರೆಕ್ಟ್ ಅವ್ರಿಗೆ ಬರೆದು ತೋರಿಸ್ಲಿಲ್ಲ. ನಾನು ಏನೇನು ಕ್ಲಾಸಲ್ಲಿ ಅವರಿಗೆ ಹೇಳ್ಕೊಟ್ಟಿದ್ದೆ ಆ ಥರ ಎಲ್ಲ ಕ್ಲೂ ಕೊಡಿಸಿ, ಹಿಂಟ್ಸ್ ಕೊಡಿಸಿ ಅದೇ ಥರ ಫೈನಲ್ ಆಗಿ ಬರೆದ್ರು. ಮಗು 70% ಓಕೆ. ಸೊ ಇನ್ನು 30% ನಾನೇ ಮಾಡಬೇಕು. ಆವಾಗಲೇ ಆ ಮಗು ಪರ್ಫೆಕ್ಟ್ ಆಗೋದು. ಅದಾದಮೇಲೆ ಅವರಿಗೆ ನೆಕ್ಸ್ಟು ವರ್ಗೀಯ ವ್ಯಂಜನಗಳು ಶುರು ಮಾಡಿ, ಅಲ್ಲಿ ತನಕ ಅವರಿಗೆ ಸ್ವರಗಳೇ ಕಲಿಸಿ. ಆ್ಯಂಡ್ ಈ ಮಗು ಬಂದು LKG, ತುಂಬ ಕ್ವಿಕ್ ಲರ್ನರ್ ಇದ್ದಾಳೆ. ಎಲ್ಲ ತನಕನೂ ಕೊಟ್ಟರು ಬರೀತಾಳೆ. ಬಟ್ ಐಡೆಂಟಿಫಿಕೇಷನ್ ಬರಲ್ಲ. ಆದರೆ ಅದಕ್ಕೆ ನಾನು ಇವಾಗ ಮತ್ತೆ ಕ್ಲಾಸ್ ತಗೊಂಡು ಆ ಇಂದ ಅಮ್ಮ ತನಕ ವಿತ್ ಐಡೆಂಟಿಫಿಕೇಷನ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲಿತಾ ಇದ್ದಾಳೆ. ನೀವು ಇದೇ ಥರನೇ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ. ಸುಮ್ಮನೆ ಒಂದೊಂದು ಪೇಜ್ ಗಟ್ಟಲೆ ಬರೆಸ್ಬೇಡಿ. ಮಕ್ಕಳು ಒಂದು ಪೇಜ್ ಬರೆದ್ರೂ ಕೂಡ ಅವರಿಗೆ ರೆಕಗ್ನೈಸೇಷನ್ ಬರ್ತಾ ಇಲ್ಲ ಅಂತಂದರೆ ಅಲ್ಲಿ ತಪ್ಪು ಮಗುದಿರಲ್ಲ. ಮಗು ಏನು ಮಾಡುತ್ತೆ ಅಂದರೆ, ನಾವು 10 ಸರಿ ಅಲ್ಲ 100 ಸರಿ ಕೊಟ್ಟರು ಕೂಡ ಅದು ಹಿಂಗೆ ಮೇಲೆ ನೋಡುತ್ತೆ. ಲೈಕ್ ಕಾಪಿ ಪೇಸ್ಟ್ ಅಂತಾರಲ್ಲ ಹಾಗೆ ನೋಡುತ್ತೆ ಬರೆಯುತ್ತೆ. ಅದ್ರ ಬದಲು ನಾವೇನು ಮಾಡಬೇಕಂತಂದರೆ ವಿತ್ ಪಿಕ್ಚರ್, ಫಾರ್ ಎಕ್ಸಾಂಪಲ್ ಆ ಅರಸ, ಆ ಅಮ್ಮ ಈ ಥರ ನಾವು ಹಾಕೊಟ್ಟಾಗ ಏನಾಗುತ್ತೆ, ಅದು ಆ ಅರಸ, ಆ ಅಮ್ಮ ಅಂತ ಹೇಳ್ತಾ ಬರೆಯುತ್ತೆ. ನಂಗೆ ಗೊತ್ತು ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಗಳಲ್ಲೂ ಹೀಗೆ ಹೇಳ್ಕೊಡ್ತಾರೆ. ಆದರೂ ಕೆಲವೊಂದು ಮಕ್ಕಳು ಬರೆಯೋದಿಲ್ಲ. ಕೆಲವೊಂದು ಮಕ್ಕಳು ಬರೆಯೋದಿಲ್ಲ ಅವರಿಗೇ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡಬೇಕಾಗತ್ತೆ. ಆ ಕೇರೇ ನಮಗೆ 100% ರಿಸಲ್ಟ್ ಬರೋದಕ್ಕೆ ದಾರಿ ಆಗುತ್ತೆ. ಇನ್ನೊಂದು ನಾನು ಏನು ಹೇಳ್ಬೇಕಂತಂದರೆ, ಅದೇ ನಾನು ಹೇಳಿದ್ನಲ್ಲ, ಏನದು 1 2 3 1 2 3 ನೀವು ನೋಡಿರ್ಬೋದು. ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಗಳಲ್ಲೂ ಇದನ್ನು ಮಾಡಿದ್ದಾರೆ. ಏನಂತಂದರೆ 1ರಿಂದ 10 ಅಥವಾ 1ರಿಂದ 20 ತನಕ ಹೇಳ್ಕೊಟ್ಬಿಡ್ತಾರೆ. ಅದಾದಮೇಲೆ 21, 31, 41, 51, 61, 71 ಈ ಥರ ಹಾಕ್ಕೊಟ್ಬಿಡ್ತಾರೆ. ಆ ಮಕ್ಕಳಿಗೆ ಈಸಿ ಮೆಥಡ್ ಗೊತ್ತಿರುತ್ತೆ, ಆರಾಮಾಗಿ ಬರ್ಕೊಂಡು ಹೋಗಿಬಿಡ್ತಾರೆ. ಆ್ಯಂಡ್ ಓರಲಿ ಕೂಡ ಅವರು 100 ತನಕ ಹೇಳ್ತಾರೆ. ಕೆಲವು ಮಕ್ಕಳು ಓರಲಿ ಹೇಳೋರಿಗೆ ರೈಟಿಂಗ್ ಬರಲ್ಲ, ರೈಟಿಂಗ್ ಹೇಳೋರಿಗೆ ಓರಲ್ ಬರಲ್ಲ. ಪರವಾಗಿಲ್ಲ, ಮಕ್ಕಳು ನಿಧಾನವಾಗಿ ಕಲಿತರೂ ಪರವಾಗಿಲ್ಲ. ಆದರೆ ನಾವು ಯಾವುದೇ ಅಂಕಿ ಹೇಳಿದ್ರೂ ಅವರು ಪರ್ಫೆಕ್ಟಾಗಿ, ಅಂದರೆ ಹೇಳಿದ ಸೆಕೆಂಡ್ಸಲ್ಲೇ ಬರಿಬೇಕು. ಆ ಥರ ಮಕ್ಕಳಿಗೆ ಹೇಳ್ಕೊಡಿ. ಬಿಕಾಸ್ ಅವರಿಗೆ ಇನ್ನು 3ನೇ ಕ್ಲಾಸ್ ತನಕನೂ ಬೇಸಿಕ್ ಕಲಿಯೋ ಅಂತ ತುಂಬ ಟೈಮ್ ಇದೆ. ಅಲ್ಲಿ ತನಕನೂ ಹೇಳ್ಕೊಡಿ, ಏನೂ ಅರ್ಜೆಂಟಿಲ್ಲ. ಆವಾಗಲೇ ಆ ಮಕ್ಕಳಿಗೆ SLC ಆಗಿರ್ಬೋದು ಅಥವಾ PUC ಏನಾದರೂ ಅವರು ಮುಂದೆ ಫ್ಯೂಚರಲ್ಲಿ ಏನು ಓದುತ್ತಾರೋ ಅದಕ್ಕೆ ಇದೇ ಬುನಾದಿ. ಲೈಕ್ ಬೇಸಿಕ್ ಇಲ್ಲ ಅಂತಂದರೆ ಅವರು ಏನು ಮಾಡಿದ್ರು. ಈಗ ನಾನು ನೋಡ್ತಾ ಇದ್ದೀನಿ ತುಂಬ ಜನ ಪೇರೆಂಟ್ಸ್ ಬೇಸಿಕ್ ಗೊತ್ತಾಗದೆ ಒದ್ದಾಡ್ತಾ ಇದ್ದಾರೆ. ಆದ್ರೂ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಏನು ಮಾಡೋದು, ಸುಮ್ಮನೆ ಕಳಿಸ್ತಿದ್ದಾರೆ. ಅಂದರೆ ಅವರಿಗೆ ಒಂದು ಸೆಂಟೆನ್ಸ್ ಮಾಡೋಕ್ಕೆ ಬರಲ್ಲ, ವಾಕ್ಯ ರಚಿಸೋಕ್ಕೆ ಬರಲ್ಲ. ಸೊ ಈ ಥರ ಪ್ರಾಬ್ಲಮ್ ತುಂಬ ಫೇಸ್ ಮಾಡ್ತಾ ಇದ್ದಾರೆ. ಅಂಥ ಪೇರೆಂಟ್ಸಿಗೆ ನಾನು ಹೇಳ್ತಿರೋದಿಷ್ಟೇ, ಮಕ್ಕಳಿಗೆ ಫಸ್ಟು ಬಿಟ್ವೀನು, ಆಫ್ಟರು, ಬಿಫೋರು ಯಾವ್ಯಾವುದು ಬರುತ್ತೆ ಅಕ್ಷರ, ಯಾವ್ಯಾವ ನಂಬರ್ ಬರುತ್ತೆ ಇದನ್ನು ಫಸ್ಟು ಹೇಳ್ಕೊಡಿ. ಸುಮ್ಮನೆ ನೀವೇ ನಿಮ್ಮ ಮಕ್ಕಳ ಹೋಮ್ವರ್ಕ್ಗಳನ್ನ ಮಾಡಬೇಡಿ. ಅವ್ರು ಇವತ್ತು ಬರೆದಿಲ್ಲ ಅಂದರೂ ಪರವಾಗಿಲ್ಲ, 3 ದಿವಸ ಬಿಟ್ಕೊಂಡೇ ಬರೀಲಿ. ಅವ್ರ ಕೈಲೇ ಬರೆಸಿ, ಅವ್ರ ಕೈಲೇ ಕಲಿಸಿ. ನಿಮಗೇನಾದರೂ LKG UKG ಮಕ್ಕಳು ಬರಿತಾನೂ ಇಲ್ಲ ಅಥವಾ ಬರೆದಿದ್ದನ್ನು ಐಡೆಂಟಿಫಿಕೇಷನ್ನು ಮಾಡೋಕ್ಕೆ ಬರ್ತಿಲ್ಲ ಅಂತಂದರೆ ಅವ್ರಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದಕ್ಕೆ ನನ್ನ ಹತ್ರ ವರ್ಕ್ಶೀಟ್ ಇದೆ. ಆ್ಯಂಡ್ ನಾನಿಲ್ಲಿ ಮಕ್ಕಳಿಗೆ ಹೇಳ್ಕೊಡಲ್ಲ, ಪೇರೆಂಟ್ಸ್ಗೆ ಹೇಳ್ಕೊಡ್ತೀನಿ. ಇಂಟ್ರೆಸ್ಟ್ ಇದ್ದವರು ನನಗೆ DM ಮಾಡಿ.